ಸರ್ ತುಂಬ ಚೆನ್ನಾಗಿದೆ, ಒಳ್ಳೆ ನಿರ್ದೇಶನ ಮಾಡಿದರೆ. ನಟ ನಟಿಯರು, ಹೀರೋ ಹೀರೋಯಿನ್ನು, ಕಮಿಡಿಯನ್ನು, ಆಮೇಲಾಗಿ ರಂಗಾಯಣರಿಗೂ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ಈ ಅಪರೂಪಕ್ಕೆ ಒಂದು ಕನ್ನಡ ಚಿತ್ರ, ಅದು ಫ್ಯಾಮಿಲಿ ವಂಟೈರ್ ಅಂತ ಇರಲ್ಲ, ಸಾಂಸಾರಿಕ ಚಿತ್ರ ಬಂದಿದೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೇಕು ಸರ್, ಅಂಥ ಚಿತ್ರ ಬಂದಿದೆ. ಚೆನ್ನಾಗಿ ಓಡುತ್ತೆ ಸರ್, ಖಂಡಿತ ಓಡುತ್ತೆ ಸರ್. ಎಲ್ಲರೂ ನೋಡಲೇಬೇಕಾಗಿರೋ ಚಿತ್ರ ಸರ್, ಖಂಡಿತ. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಲವ್ ಸ್ಟೋರಿ ಸಖತ್ತಾಗಿದೆ, ಲವ್ ಸ್ಟೋರಿ ಮೂವಿ ಸಖತ್ತಾಗಿದೆ. ಬಂದಿದೆ ಸಸ್ಪೆನ್ಸ್ ಸ್ಟೋರಿ, ಗೊತ್ತೇ ಆಗಲ್ಲ ಏನಂತ, ಮುಂದಿಂದ ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಸೂಪರ್. ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ವಲ್ಲ, ಭಾಳ ಚೆನ್ನಾಗಿ ಬಂದಿದೆ. ಆ ಸ್ಟೋರಿನೇ ಗೊತ್ತಾಗಲ್ಲ ಮುಂದಿಂದ ಅಂತಂದರೆ ಅದೇ ಅಲ್ವಾ ಒಳ್ಳೆ ಪಿಕ್ಚರ್ ಅಂತ ಅನ್ನೋದು. ಮುಂದೆ ಕತೆ ಗೆಸ್ ಮಾಡೋಕ್ಕಾಗಲ್ಲ ಏನಂತ, ಅರ್ಧ ಆದಮೇಲಂತೂ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಮೂಲಕ್ಕೆ ಬರುತ್ತೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರಸ್ಸು ಅಷ್ಟೇ, ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸಬ್ರು ಮೂವಿ ಅನ್ನೋಂಗೆ ಇಲ್ಲವೇ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಲಾಸ್ಟ್ ಇಷ್ಟ ಆಯಿತು, ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಪದ ಯೂಸ್ ಮಾಡಿದ್ದಾರೆ. ಒಬ್ಬ ಫೋಟೋಗ್ರಾಫರು ಫ್ಲರ್ಟ್ ಅನ್ನೋದು ಬೇರೆ, ಆಲ್ ಫೋಟೋಗ್ರಾಫರ್ಸ್ ಫ್ಲರ್ಟ್ಸ್ ಅನ್ನೋದು ಒಂದು ಪದ ಸೂಕ್ತ ಆಗ್ತಾ ಇಲ್ಲ. ನಮ್ಮ ಫೋಟೋಗ್ರಫಿ ವೃತ್ತಿಗೆ ಒಂದು ಅವಮಾನ ಮಾಡಿದಂಗೆ ಇದೆ. ಚಿತ್ರತಂಡಕ್ಕೆ ಒಂದು ಮನವಿ ಮಾಡ್ತೀನಿ, ಆ ಪದ ಒಂದು ತೆಗಿಬೇಕು, ಮ್ಯೂಟ್ ಮಾಡಬೇಕು. ಇಲ್ಲ ಮಿಕ್ಕಿದೆಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ತುಂಬ, ಯಾಕಂದರೆ ಅವರು ವೃತ್ತಿಗೆ ಒಂದು ಸಂಬಂಧಪಟ್ಟಿರೋಂಥ ವಿಚಾರ ಆಗಿರೋದ್ರಿಂದ. ಯಾಕಂದರೆ ಅದರಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಮಾಡಿದ್ದಾರೆ, ಫೋಟೋಗ್ರಫಿ ಮದುವೆ ಬಗ್ಗೆನೂ ಮಾತಾಡಿದ್ದಾರೆ. ಮದುವೆ ಫೋಟೋಗ್ರಾಫರ್ಸ್ಗೆ ಇರೋದೇ ಅದು. ಒಂದು ಮದುವೆ ಮಾಡಬೇಕು ಅಂತಂದರೆ ಆ ಮದುವೆ ಮನೆಯವರು ಒಂದು ಎಲ್ಲ ನಮ್ಮನೆ ದೇವ್ರ ಮನೆಯವ್ರಿಗೂ ಬಿಟ್ಕೊಳ್ಳೋ ಒಂದು ಇರೋದ್ರಿಂದ ಆ ಫೋಟೋಗ್ರಾಫರ್ಸ್ ಬಗ್ಗೆನೂ ಒಂದು ಗೌರವ ಇರಬೇಕು. ಆ ಗೌರವನ ಇವರು ಅದೊಂದು ಪದ ತೆಗೆದ್ರು ಒಳ್ಳೆಯದು ಅಂತ ಕಾಣುತ್ತೆ. ಒಳ್ಳೆಯದಾಗಲಿ ಚಿತ್ರತಂಡ. BGM ಇಷ್ಟ ಆಯಿತು, ಎಲ್ಲ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಇಷ್ಟ ಆಯಿತು, ಡೈರೆಕ್ಷನ್ ಇಷ್ಟ ಆಯಿತು, ಎಲ್ಲ ಇಷ್ಟ. ಸಿನಿಮಾ ಸೂಪರು. ಡೈರೆಕ್ಷನು, ವಿನಾಯಕಣ್ಣ ಡೈರೆಕ್ಷನು, ಲಿಖಿತ್ ಶೆಟ್ಟಿ ಅಣ್ಣ ಡೈರೆಕ್ಷನು, ಆ್ಯಕ್ಟಿಂಗು, ಆಮೇಲೆ ಪ್ರತಿಯೊಂದು ಸೂಪರು. ಖುಷಿ ರವಿ ಮೇಡಮು, ತೇಜಸ್ವಿನಿ ಶರ್ಮಾ ಮೇಡಮು, ಪ್ರತಿಯೊಬ್ಬರು ಕ್ಯಾರೆಕ್ಟ್ರು ಸೂಪರ್ ಆಗೈತೆ. ಗುರುಕಿರಣ್ ಸಾರ್ ಅಂತೂ ಮ್ಯೂಸಿಕ್ಕು ಪ್ರತಿಯೊಂದು ಸೂಪರ್ ಆಗೈತೆ. ಫ್ಯಾಮ್ಲಿ ಜೊತೆ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಅಷ್ಟು ಸೂಪರ್ ಆಗೈತೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ, ಮೂವಿ ಮಿಸ್ ಮಾಡ್ಕೋಬೇಡಿ. ಸೂಪರ್ ಎಂಟರ್ಟೈನ್ಮೆಂಟು, ಎಲ್ರಿಗೂ ಇಷ್ಟ ಆಗುತ್ತೆ. ಆ ಥರ ಸೂಪರ್ ಮೂವಿ, ಎಲ್ಲರೂ ಬಂದು ನೋಡಿ, ಚೆನ್ನಾಗೈತೆ, ಸೂಪರ್. ಇದರಿಂದ ಫೋಟೋಗ್ರಾಫರ್ ಜೀವನದಲ್ಲಿ ಏನೇನು ಇರುತ್ತೆ, ಸಮಸ್ಯೆಗಳು ಹೆಂಗಿರುತ್ತೆ, ಅವನ ಭಾವನೆಗಳೇನು, ಅವನು ಏನೇನು ತೊಳಲಾಟಗಳಿರುತ್ತೆ, ಅದನ್ನೆಲ್ಲ ಇದರಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಫೋಟೋಗ್ರಾಫರ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ತಂದಿರ್ತಕ್ಕಂಥ ಏನು ಲಿಖಿತ್ ಶೆಟ್ಟಿ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಆ ಚಿತ್ರದಲ್ಲಿ ಒಂದು ವರ್ಡು ಫೋಟೋಗ್ರಾಫರ್ಸ್ಗಳನ್ನ ಹಾರ್ಟ್ ಮಾಡಿದೆ. ಆ ಹಾರ್ಟ್ ಮಾಡಿರ್ತಕ್ಕಂಥ ಶಬ್ದವನ್ನು ತೆಗಿಬೇಕು ಅಂತೇಳಿ ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಆ ಒಂದು ವರ್ಡನ್ನು ಆ ಟೀಮು, ಚಿತ್ರತಂಡ ಅದನ್ನು ಬೀಪ್ ಮಾಡೋದು ಅಥವಾ ಅದನ್ನು ರಿಮೂವ್ ಮಾಡೋದು ಒಂದು ಮಾಡಿಕೊಟ್ರೆ, ಸೊ ರಾಜ್ಯದಲ್ಲಿ ಎಲ್ಲ ಫೋಟೋಗ್ರಾಫರ್ಸು ಈ ಸಿನಿಮಾಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶುಭವಾಗಲಿ, ಧನ್ಯವಾದಗಳು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ.